ನಮಸ್ತೆ, ನಾನು ಗಾಯತ್ರಿ ಶ್ರೀಧರ್. ಬ್ರಾಹ್ಮಣರ ಅಡುಗೆ ಮನೆಗೆ ಸ್ವಾಗತ. ನಾನಿವತ್ತು ಪುಳಿಯೋಗರೆ ಗೊಜ್ಜು ಮಾಡ್ತಾಯಿದ್ದೀನಿ. ಪುಳಿಯೋಗರೆ ಗೊಜ್ಜಿಗೆ ಸ್ವಲ್ಪ ಹಳೆ ಹುಣಸೆಹಣ್ಣು, ಒಂದು 3-4 ವರ್ಷದ ಹಿಂದಿನ ಹುಣಸೆಹಣ್ಣು ತೊಗೊಂಡ್ರೆ ಚೆನ್ನಾಗಿರುತ್ತೆ. ಅದನ್ನು ಸ್ವಲ್ಪ ಚೆನ್ನಾಗಿ ನಾವು ಹುಳಿ ಬಿಡಿಸಿ ಸ್ವಲ್ಪ ಚೀಪ್ ರೇಟಲ್ಲಿ, ಅಂದರೆ ಹುಣಸೆ ಹಣ್ಣನ್ನು ಬೇಯಿಸಿ ಎಲ್ಲ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಒಂದು ಸಾರಿ ಕುಕ್ಕರಲ್ಲಿ ನಾವು ಒಂದು 3/4 kg ಅಷ್ಟು ಹುಣಸೆ ಹಣ್ಣು ತೊಗೊಂಡಿದ್ದೀನಿ. ಅದನ್ನು ಸ್ವಲ್ಪ ಮೇಲ್ಮೇಲೆ ನೀರು ಹಾಕಿ ತೊಳೆದು ಅದನ್ನು ನೀರು ತೆಗೆದು ಅದು ಮುಳುಗುವಷ್ಟು ನೀರು ಹಾಕಿ ನಾವು ಕುಕ್ಕರಲ್ಲಿ ಬೇಯಿಸ್ಕೋಬೇಕು. ಇದರಲ್ಲಿ ವೇಸ್ಟ್ ಆಗೋದಿಲ್ಲ ಹುಣಸೆ ಹುಳಿ. ಸ್ವಲ್ಪ ಹುಣಸೆ ಹಣ್ಣಾದರೂ ಸಾಕಾಗುತ್ತೆ. ನಾನು ಇದು ಒಂದು 3-4 kg ಪುಳಿಯೋಗರೆ ಗೊಜ್ಜಿಗೋಸ್ಕರ ನಾನು ಹುಣಸೆ ರಸ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಒಂದು 3 ತಪ್ಪಿದರೆ 4 ವಿಷಲ್ ಬರೋ ಹಾಗೆ ಅದನ್ನು ಕೂಗಿಸ್ಬೇಕು. ಈಗ ನೋಡಿ 4 ವಿಷಲ್ ಆಗಿದೆ. ಹುಣಸೆ ರಸ ಎಲ್ಲ ಹೊರಗಡೆಗೆ ಬಂದಿದೆ ನೋಡಿ. ಇದನ್ನು ಇವಾಗ ಒಂದು ಬಾಣಲೆಗೆ, ದೊಡ್ಡ ಬಾಣಲೆಗೆ ತೆಗಿಬೇಕು. ನೋಡಿ ಇವಾಗ ಎಲ್ಲ ಹುಣಸೆ ಹಣ್ಣಿನ ಅಂಶಗಳು, ಹುಳಿ ಅಂಶ ಎಲ್ಲ ಬಿಟ್ಕೊಂಡಿದೆ. ಹಳೆ ಹುಣಸೆ ಹಣ್ಣು ಕಲರ್ ಚೇಂಜ್ ಆಗಿರೋದು ಬಿಟ್ಟರೆ ಇದರಲ್ಲಿ ತುಂಬ ಹುಳಿ ಇರುತ್ತೆ. ಇದು ವರ್ಷ ಹೋದಂಗೂ ಹುಳಿ ಜಾಸ್ತಿ ಇರುತ್ತೆ. ಪುಳಿಯೋಗರೆ ಗೊಜ್ಜಿಗೆ ಇದೇ ಸರಿ. ಇದಕ್ಕೆ ಖಾರ, ಬೆಲ್ಲ, ಆಮೇಲೆ ಉಪ್ಪು ಎಲ್ಲವುದು ಜಾಸ್ತಿ ಬೇಕಾಗುತ್ತೆ, ಜಾಸ್ತಿ ಹಿಡಿಸುತ್ತೆ. ಈ ಥರ ನಾವು ಹುಣಸೆಹಣ್ಣನ್ನು ಕುಕ್ಕರಲ್ಲಿ ಬೇಯಿಸೋದ್ರಿಂದ ಅದನ್ನು ನೀಟಾಗಿ ಹಿಂಡ್ಕೋಬೋದು. ಹುಣಸೆಹಣ್ಣು ಎಲ್ಲೂ ವೇಸ್ಟ್ ಆಗೋದಿಲ್ಲ ಇದರಲ್ಲಿ. ನೋಡಿ ಇವಾಗ ಅದು ಆರಬೇಕು. ನಾನು ಒಂದು ದೊಡ್ಡ ಬಾಣಲೆಗೆ ತಗೊಂಡಿದ್ದೀನಿ. ಅದು ಆರಬೇಕು. ಅದು ಪೂರ್ತಿ ತಣ್ಣಗಾದ್ಮೇಲೆ ನಾನು ಸ್ವಲ್ಪ ವಿಡಿಯೋಕ್ಕೋಸ್ಕರ ಸ್ವಲ್ಪ ಪುಳಿಯೋಗರೆ ಗೊಜ್ಜನ್ನು ಮಾಡಿ ತೋರಿಸ್ತಾ ಇರೋದ್ರಿಂದ ಇದರಲ್ಲಿ ಒಂದು ಸ್ವಲ್ಪ ಹುಣಸೆಹಣ್ಣನ್ನು ತಗೊಳ್ತೀನಿ. ನೋಡಿ ಅಷ್ಟು ಹುಣಸೆಹಣ್ಣು ಎಲ್ಲವುದು ಕ್ಲೀನಾಗಿ ಬೆಂದಿದೆ. ಇದ್ರ ಮೇಲೆ ನಾವು ನೀರು ಹಾಕಿ ಮತ್ತೆ ಅದನ್ನು ಕಿವುಚಿ ತೆಗಿಯೋದು ಬೇಕಾಗಲ್ಲ. ಕ್ಲೀನಾಗಿ ಅದು ಹಿಂಡ್ಕೊಳುತ್ತೆ. ಅದನ್ನು ತೋರಿಸ್ತೀನಿ. ಇವಾಗ ಪುಳಿಯೋಗರೆ ಗೊಜ್ಜಿಗೆ ಏನೇನು ಬೇಕು ಅಂತ: ಕಾಳುಮೆಣಸು ಬೇಕು, ಗುಂಟೂರು ಮೆಣಸಿನ್ಕಾಯಿ ಬೇಕು, ಆಮೇಲೆ ಕೊತ್ತಂಬರಿ ಬೀಜ, ಧನಿಯಾ ಬೀಜ ಬೇಕು, ಚಕ್ಕೆ, ಆಮೇಲೆ ಬೆಲ್ಲ, ಆಮೇಲೆ ಉಪ್ಪು, ಕಡಲೆಕಾಯಿ ಬೀಜ ಅವೆಲ್ಲವುದು ಬೇಕಾಗುತ್ತೆ. ನಾನು ಇದನ್ನಲ್ಲಿ ಇಟ್ಕೊಂಡಿಲ್ಲ. ಆಮೇಲೆ ಜೀರಿಗೆ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ. ಮತ್ತು ಎಳ್ಳು, ಅದನ್ನು ಕ್ಲೀನ್ ಮಾಡ್ಕೋಬೇಕು. ತೊಳೆದು ಅದನ್ನು ಕಲ್ಲು ಜಾಲಿಸಿ, ರಂಗೋಲಿ ಥರ ಕಲ್ಲುಗಳು ಸಿಗ್ತವೆ. ಎಷ್ಟೇ ಕ್ಲೀನ್ ಅಂತ ಹೇಳಿದ್ರು ಅದರಲ್ಲಿ ಕಲ್ಲು ಇದ್ದೇ ಇರುತ್ತೆ. ಇದಿಷ್ಟು ಬೇಕಾಗುತ್ತೆ. ಇವಾಗ ಹುಣಸೆ ಹಣ್ಣನ್ನು ನಾನು ಅದನ್ನು ಸೋಸ್ಕೊತಾ ಇದ್ದೀನಿ ನೀಟಾಗಿ. ಅದರಲ್ಲಿ ನೀರು ಹಾಕೋದೇ ಬೇಡ. ಅದು ನೀರು ಜಾಸ್ತಿ ಆದಂಗೆ ಒಲೆ ಮೇಲೆ ತುಂಬ ಹೊತ್ತು ಕುದಿಬೇಕಾಗುತ್ತೆ. ಗ್ಯಾಸು ವೇಸ್ಟ್ ಆಗುತ್ತೆ. ಏನೂ ಬೇಡ. ನೋಡಿ ಇದಿಷ್ಟಿದ್ರೆ ಕ್ಲೀನಾಗಿ ಎಲ್ಲ ಹುಣಸೆ ಹಣ್ಣು ಸಹಿತ ಯೂಸ್ ಆಗುತ್ತೆ. 99% ಹುಣಸೆ ರಸ ಹುಳಿ ಸಿಗುತ್ತೆ ಇದರಲ್ಲಿ. ಈಗ ಇದನ್ನು ನಾನು ಅದನ್ನು ಮತ್ತೆ ಬಾಣಲೆಗೆ ಹಾಕ್ತೀನಿ. ಅದಕ್ಕಿಂತ ಮುಂಚೆ ನಾವು ಒಣಗಿರೋ ಅಂಥ ಬಾಣಲೆಗೆ ಮೊದಲು ಫಸ್ಟು ಡ್ರೈ ಅದೆಲ್ಲ ಹುರ್ಕೊಂಬಿಡೋಣ. ಫಸ್ಟು ಎಳ್ಳು, ಇದನ್ನು ನಾನು ಕ್ಲೀನ್ ಮಾಡಿದ್ದೀನಿ. ನೀರು ಹಾಕಿ ಅದಕ್ಕೊಂದು ಸ್ವಲ್ಪ ಉಪ್ಪು, ಸೋಡಾ ಹಾಕಿ ಜಾಲಿಸಿದ್ದೀನಿ. ಆವಾಗ ಅದು ಕೆಳಗಡೆ ರಂಗೋಲಿ ಥರದ ಕಲ್ಲುಗಳು ಕೆಳಗಡೆ ಹೋಗಿರುತ್ತೆ. ಅದೆಲ್ಲದನ್ನು ಒಂದು ಪಂಚೆ ಮೇಲೆ ಹಾಕಿ ಅದನ್ನು ನೀಟಾಗಿ ಒಣಗಿಸಿ ಒಂದು ಅರ್ಧ ದಿನ ಬಿಸಿಲಿಗಿಟ್ಟು ಕ್ಲೀನ್ ಮಾಡ್ಕೊಂಡಿದ್ದೀನಿ. ಇದನ್ನು ಇವಾಗ ಚೆನ್ನಾಗಿ ಹುರಿಬೇಕು. ಚೆನ್ನಾಗಿಂದರೆ ಸಣ್ಣ ಉರಿ. ಆಮೇಲೆ ಅದು ಎಳ್ಳು ಪಟ ಅನ್ನೋ ಸೌಂಡ್ ಕೇಳಿಸುತ್ತೆ. ಎಳ್ಳಿನ ಸ್ಮೆಲ್ ಬರುತ್ತೆ. ಅಲ್ಲಿ ತನಕ ಹುರಿಬೇಕು. ತುಂಬ ಕಪ್ಪಾಗೋ ತನಕ ಹುರಿದ್ರೆ ಅದು ಚೆನ್ನಾಗಿರೋದಿಲ್ಲ. ಮೀಡಿಯಮ್ ಊರಿನಲ್ಲಿ ಈ ಥರ ಹುರಿತಾ ಬರಬೇಕು. ಆವಾಗ ಎಳ್ಳು ಪಟ ಅಂತ ಹಾರುತ್ತೆ, ಸೌಂಡ್ ಆಗುತ್ತೆ, ಮತ್ತು ಒಂದು ಹಸಿ ವಾಸನೆ ಹೋಗಿರೋಂಥ ಸ್ಮೆಲ್ ಬರುತ್ತೆ. ನೋಡಿ ಇದು ಇವಾಗ ಆಗ್ತಾ ಬಂದಿದೆ. ಆ ಎಳ್ಳು ನಾವು ಹುರಿದಂಗೆ ಪಟ ಸಿಡಿಯುತ್ತೆ ನೋಡಿ. ಅದು ಆ ಥರ ಸಿಡಿದಾಗ ಆ ಎಳ್ಳನ್ನು ಒಂದು ಆರೋದಕ್ಕೆ ಒಂದು ತಟ್ಟೆಗೆ ಹಾಕ್ಕೋಬೇಕು. ಆಮೇಲೆ ಕೆಂಪು ಮೆಣಸಿನ್ಕಾಯಿ, ಅಂದರೆ ಗುಂಟೂರು ಮೆಣಸಿನ್ಕಾಯಿ, ಖಾರದ ಮೆಣಸಿನ್ಕಾಯಿ ತಗೋಬೇಕು. ಈ ಗುಂಟೂರು ಮೆಣಸಿನ್ಕಾಯಿನೂ ಸಹಿತ ಸಣ್ಣ ಊರಿನಲ್ಲಿ 1 ಡ್ರಾಪ್ ಎಣ್ಣೆ ಹಾಕ್ಕೊಂಡು, ಒಂದೇ 1 ಡ್ರಾಪ್ ಎಣ್ಣೆ ಸಾಕು. ಅದು ಗರ್ಗರಿಯಾಗಿ ಹಾಗೆ ಹುರಿಬೋದು. ಒಂದು 5 ನಿಮಿಷ ಸಣ್ಣ ಊರಿನಲ್ಲಿ ಅದನ್ನು ಹುರಿಬೇಕು. ಅದು 5 ನಿಮಿಷ ಹುರಿದು ಆದಮೇಲೆ ಮತ್ತೆ ಒಂದು 2-3 ನಿಮಿಷ ಬಿಸಿ ಬಾಣಲೆನಲ್ಲಿ ಅದನ್ನು ಇಡಬೇಕು. ಇಟ್ಟಾಗ ಅದು ಗರ್ಗರಿಯಾಗಿ ಬರುತ್ತೆ. ಮಿಕ್ಸಿಗೆ ಹಾಕೋಕ್ಕೆ ಚೆನ್ನಾಗಿರುತ್ತೆ. ಈಗ ಇದನ್ನು ನಾನು ಒಂದು 5 ನಿಮಿಷ ಹುರಿದಿದ್ದೀನಿ. ಸಣ್ಣ ಉರಿ ಇರಬೇಕು. ದೊಡ್ಡ ಉರಿ ಆದರೆ ಸೀದು ಹೋಗುತ್ತೆ. ಸಣ್ಣ ಉರಿನಲ್ಲಿ ಒಂದು 5 ನಿಮಿಷ ನಾನು ಇದನ್ನು ಬಾಡಿಸಿದ್ದೀನಿ. ಬಾಡಿಸಿದ ಮೇಲೆ ಸ್ಟವ್ ಆಫ್ ಮಾಡಿ ಒಂದು 5 ನಿಮಿಷ ಹೀಗೆ ಕೈ ಆಡಿಸ್ತಾ ಇರಬೇಕು. ಸ್ಟವ್ ಆಫ್ ಮಾಡಿರಬೇಕು. ಈಗ ಇದು ಗರ್ಗರಿಯಾಗಿ ಇದೆ. ಇದು ಮಿಕ್ಸಿಗೆ ಹಾಕೋ ಹಾಗೆ ಇದೆ. ಇದನ್ನೇನು ಬಿಸಿಲಲ್ಲಿ ಇಡೋದೆಲ್ಲ ಬೇಕಾಗೋದಿಲ್ಲ. ಬಿಸಿ ಬಾಣಲೆನಲ್ಲೇ ಇಟ್ಟಾಗ ನಾವು ಅದು ಗರ್ಗರಿಯಾಗಿ ಬರುತ್ತೆ. ಅದನ್ನು ತೆಗೆದು ಮತ್ತೆ ಅದಕ್ಕೆ ಕೊತ್ತಂಬರಿ ಬೀಜ, ಅಂದರೆ ಧನಿಯಾ ಬೀಜ,
ಸ್ವಲ್ಪ ಕಾಳುಮೆಣಸು, ಸ್ವಲ್ಪ ಮೆಂತ್ಯ ಮತ್ತು ಚಕ್ಕೆ ಮತ್ತು ಜೀರಿಗೆ ಇದಿಷ್ಟನ್ನು ಹಾಕ್ಕೋಬೇಕು. ಹಾಕ್ಕೊಂಡು ಇದನ್ನು ಸಹಿತ ನಾವು ಸಣ್ಣ ಉರಿನಲ್ಲಿ ನಿಧಾನಕ್ಕೆ ಹುರಿಬೇಕು. ಇದು ಸಹಿತ ನನಗೊಂದು 3-4 ನಿಮಿಷ ತಗೊಂಡಿದೆ. ತುಂಬ ಅರ್ಜೆಂಟ್ನಲ್ಲೆಲ್ಲ ಆಗೋದಲ್ಲ ಇದು. ಒಳ್ಳೆ ಟೇಸ್ಟ್ ಬರಬೇಕು, ಒಳ್ಳೆ ರುಚಿ ಬರಬೇಕು ಅಂತ ಅಂದರೆ ನಿಧಾನವಾಗಿ ಕೆಲಸ ಮಾಡ್ಕೋಬೇಕು. ಇದನ್ನು ನಿಧಾನವಾಗಿ 3-4 ನಿಮಿಷದಷ್ಟರಲ್ಲಿ ನಾನು ಹುರಿದಿದ್ದೀನಿ ಇದನ್ನು. ಆವಾಗ ನಮಗೆ ಧನಿಯಾ ಬೀಜ, ಜೀರಿಗೆ ಅವೆಲ್ಲವೂ ಮೂಗಿಗೆ ಸ್ಮೆಲ್ ಬರುತ್ತೆ ನಮಗೆ. ಆ ಮೆಂತ್ಯ ಅದು ಸಹಿತ ಸಣ್ಣ ಊರಿನಲ್ಲಿ ಚೆನ್ನಾಗಿ ಹುರ್ಕೊಂಡಿದೆ. ಮೆಂತ್ಯದ ಘಮ ಸಹಿತ ಬರುತ್ತೆ. ಆವಾಗ ನಾವು ಅದನ್ನು ತೆಗೆದು ಅದನ್ನು ಸಹಿತ ಒಂದು ತಟ್ಟೆಗೆ ಹಾಕಬೇಕು ತಣ್ಣಗಾಗೋಕ್ಕೆ. ನೋಡಿ ಇವಾಗ ಇದು ಆಗಿದೆ. ಮೆಂತ್ಯ, ಜೀರಿಗೆ, ಧನಿಯಾ ಬೀಜ ಎಲ್ಲದರದ್ದು ಒಟ್ಟು ಸ್ಮೆಲ್ ಬರುತ್ತೆ. ಅದು ಹಸಿ ವಾಸನೆಗಳ ಹೋಗಿ ಸ್ಮೆಲ್ ಬಂದಾಗ ಅದನ್ನು ತೆಗೆದು ಪಕ್ಕದ ಒಂದು ತಟ್ಟೆಗೆ ಹಾಕ್ಕೋಬೇಕು. ಹೀಗೆ ಹುರಿದು ಇದನ್ನು ತೆಗೆದು ಮತ್ತು ಹುಣಸೆ ರಸ ತೆಗೆದಿದ್ವಲ್ಲ ನಾವು, ಅದನ್ನು ನಾವು ಕುದಿಸ್ಕೋಬೇಕು. ಇದನ್ನು ಮೊದಲೇ ಎಲ್ಲ ಎಣ್ಣೆ ಹಾಕಬಾರ್ದು. ನಾನು ಅದು ಹೇಗೆ ಅಂತ ನಿಮ್ಗೆ ಆಮೇಲೆ ತೋರಿಸ್ತೀನಿ. ನಾನು ಈ ರೀತಿ ಮಾಡೋದ್ರಿಂದ ಜಾಸ್ತಿ ಎಣ್ಣೆ ತಗೊಳ್ಳೋದು ಇಲ್ಲ. ಇದು ಕೆಲವರೆಲ್ಲ ಅರ್ಧ ಲೀಟ್ರ್ ಎಣ್ಣೆ ಸುರಿದು ಅದನ್ನು ಕುದಿಸಿ ಎಲ್ಲ ಮಾಡ್ತಾರೆ. ಬೇಕಾಗೋದಿಲ್ಲ ಹಾಗೆ. ತುಂಬ ಎಣ್ಣೆ ಒಳಗೆ ಯಾವುದೇ ಐಟಮು ಸಹಿತ ನಿಲ್ಲಬಾರ್ದು. ಈಗ ನೋಡಿ ನಾನು ಬೆಲ್ಲ ಹಾಕ್ತಾಯಿದ್ದೀನಿ. ಅದಕ್ಕೆ ಬೇಕಾಗುವಷ್ಟು ಉಪ್ಪನ್ನು ಸಹಿತ ಹಾಕ್ತೀನಿ. ಇದು ಸಹಿತ ಒಂದು 3 ದೊಡ್ಡ ಊರಿನಲ್ಲಿ ಕೈ ಆಡಿಸ್ತಾ ಇರಬೇಕು, ಏನು ತೊಂದರೆ ಇಲ್ಲ. 3-4 ನಿಮಿಷ ಚೆನ್ನಾಗಿ ಕುದ್ಕೊಳ್ಳುತ್ತೆ. ಇದರಲ್ಲಿ ಹೆಚ್ಚಿಗೆ ನೀರು ಹಿಡಿದಿಲ್ಲದೆ ಇರೋದ್ರಿಂದ ಅದು ಒಲೆ ಮೇಲೆ ನೀರು ಆರೋ ತನಕ ಕುದಿಯೋದು ಅಂತ ಏನೂ ಬರಲ್ಲ. ನೋಡಿ ಇವಾಗ ಅದು ಬೆಲ್ಲ ಎಲ್ಲ ಕರಗಿ ಹುಣಸೆಹಣ್ಣು, ಬೆಲ್ಲ ಇವೆಲ್ಲವುದು ಚೆನ್ನಾಗಿ ಕರ್ಕೊಂಡಿದೆ. ಈಗ ನಾವು ಅದಕ್ಕೆ ಸ್ವಲ್ಪ ಉಪ್ಪು ಹಾಕಬೇಕಾಗುತ್ತೆ ನೋಡಿ. ಮತ್ತು ಹುರಿದಿದ್ದಂಥ ಮೆಣಸಿನ್ಕಾಯಿ, ಆಮೇಲೆ ಎಳ್ಳು ಅದನ್ನೆಲ್ಲ ಪೌಡ್ರ್ ಮಾಡ್ಕೋಬೇಕು. ಆ ಮೆಣಸಿನ್ಕಾಯಿ ಪೌಡ್ರ್ ಅಷ್ಟು ಬೇಕಾಗುತ್ತೆ ಇದಕ್ಕೆ, ಜಾಸ್ತಿ ಏನು ಆಗೋದಿಲ್ಲ. ತೀರಾ ಕಡಿಮೆ ಆಯಿತು ಅಂತಂದರೆ ನಿಮ್ಮ ಹತ್ರ ಇರೋ ಸಾರಿನ ಪುಡಿ ಸ್ವಲ್ಪ ಹಾಕ್ಕೋಬೋದು. ಆದರೆ ಇದಕ್ಕೆ ಉಪ್ಪು, ಖಾರ, ಬೆಲ್ಲ ಅವೆಲ್ಲವುದು ಆ ಹುಳಿಗೆ ಸಮನಾಗಿರಬೇಕು. ಇಲ್ಲಾಂದರೆ ಯಾವುದಾದ್ರೂ ಒಂದು ಐಟಮು ಜಾಸ್ತಿ ಅಥವಾ ಕಡಿಮೆ ಆಯಿತು ಅಂದರೆ ಪುಳಿಯೋಗರೆ ಟೇಸ್ಟ್ ಸರಿ ಹೋಗೋದಿಲ್ಲ ಅದು. ಇವಾಗ ನೋಡಿ, ಇವಾಗ ನಾನು ಎಣ್ಣೆ ಏನು ಹಾಕ್ದೇನೆ ಹುಣಸೆ ರಸ, ಬೆಲ್ಲ, ಉಪ್ಪು ಮತ್ತು ಆ ಖಾರದ ಪುಡಿ ಅಷ್ಟು ಹಾಕಿದ್ದೀನಿ. ಸ್ಟವ್ ಆಫ್ ಮಾಡಿಬಿಟ್ಟು ಎಳ್ಳಿನ ಪುಡಿ ಹಾಕಬೇಕು. ಯಾಕೆಂದರೆ ಎಳ್ಳಲ್ಲೂ ಸಹಿತ ಜಿಡ್ಡಿದೆ. ಎರಡನೇದಾಗಿ ಎಳ್ಳು ಒಲೆ ಮೇಲೆ ಅಷ್ಟೊಂದು ಕುದಿಬಾರ್ದು. ಕುದ್ದಾಗ ಅದರದ್ದು ರಿಯಲ್ ಟೇಸ್ಟ್ ಅಥವಾ ಸ್ಮೆಲ್ ಅವೆಲ್ಲ ಹೊರಟೋಗ್ಬಿಡ್ತವೆ. ಸ್ಟವ್ ಆಫ್ ಮಾಡಿದ್ದೀನಿ. ಒಳಗಡೆ ಇರೋ ಗೊಜ್ಜಿನ ಶಾಖದಲ್ಲೇ ಆ ಎಳ್ಳು ಬೇಯ್ತಾ ಇದೆ, ಅಷ್ಟೇ ಸಾಕು. ಆಮೇಲೆ ಅದಕ್ಕೊಂದು ಸ್ವಲ್ಪ ಅರಿಶಿನ ಹಾಕಿ, ಇದು ಸಹಿತ ನಾವೇನು ಒಲೆ ಹೊಚ್ಕೊಂಡಿಲ್ಲ. ಇವಾಗ ಒಲೆ ಆಫ್ ಮಾಡಿದ್ದೀನಿ. ಅದೇ ಬಿಸಿಗೆ ಅರಿಶಿಣನೂ ಸಹಿತ ಚೆನ್ನಾಗಿ ಅದರಲ್ಲಿ ಮಿಕ್ಸ್ ಆಗ್ತಾಯಿದೆ. ಇಲ್ಲಿ ತನಕ ನಾನು ಯಾವ ಎಣ್ಣೆನೂ ಹಾಕಿಲ್ಲ. ನಾನು ಕಡಲೆಬೇಳೆ, ಉದ್ದಿನಬೇಳೆ ಒಗ್ಗರಣೆಗೆ ಹಾಕ್ತೀನಿ ಹೊರತು ಮೊದಲು ಕಡಲೆಬೇಳೆ, ಉದ್ದಿನಬೇಳೆ ಹಾಕ್ಕೊಳ್ಳೋದಿಲ್ಲ. ಏಕೆಂದರೆ ಅದಕ್ಕೆ ತುಂಬ ಎಣ್ಣೆ ಬೇಕಾಗುತ್ತೆ. ಈಗ ಹಾಕೋ ಎಣ್ಣೆ ನಮಗೆ ಪುಳಿಯೋಗರೆ ಗೊಜ್ಜಿಗೆ ಯೂಸ್ ಆಗುತ್ತೆ. ಈಗ ಸ್ವಲ್ಪ ಎಣ್ಣೆ ಹಾಕಿ ಕಡಲೆಕಾಯಿ ಬೀಜ, ಶೇಂಗಾ ಬೀಜ ಇದನ್ನು ಹುರ್ಕೊಳ್ತಾ ಇದ್ದೀನಿ ನಾನು. ಸಣ್ಣ ಉರಿನಲ್ಲಿ, ಒಂದು ಸಣ್ಣ ಬಾಣಲೆ ಒಳಗೆ ಸಣ್ಣ ಉರಿನಲ್ಲಿ ಅದು ಗರಿ ಆಗೋ ತನಕನೂ ಹುರ್ಕೋಬೇಕು. ಇದರಲ್ಲಿ ಎಣ್ಣೆ ಇದೆ. ಈ ಎಣ್ಣೆ ಪುಳಿಯೋಗರೆ ಗೊಜ್ಜಿಗೆ ಸೇರಿಕೊಳ್ಳುತ್ತೆ, ಅಷ್ಟು ಸಾಕಾಗುತ್ತೆ. ಇವಾಗ ಇದಕ್ಕೆ ನಾವು ಚೆನ್ನಾಗಿ ಹುರ್ಕೊಂಡ ಮೇಲೆ ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕಿ ಅದನ್ನು ನಾವು ಮಾಡಿಟ್ಕೊಂಡಂಥ ಗೊಜ್ಜಿಗೆ ಸೇರಿಸ್ಬೇಕು. ಈ ಮೇಲೆ ಒಗ್ಗರಣೆಗೆ ಹಾಕೋ ಎಣ್ಣೆಗಳು ನಮಗೆ ಸಾಕಾಗುತ್ತೆ. ಏಕೆಂದರೆ ನಾವು ಒಂದು ಸ್ವಲ್ಪ ಕೊಬ್ಬರಿ ಹಾಕ್ತೀವಿ, ಆಮೇಲೆ ಮತ್ತು ಎಳ್ಳು ಅದರಲ್ಲೂ ಸಹಿತ ಜಿಡ್ಡಿರುತ್ತೆ. ಆಮೇಲೆ ಈಗ ಹಾಕೋ ಎಣ್ಣೆಗಳು ಸಹಿತ ಕಾದಿರುತ್ತೆ, ಅದಕ್ಕೆ ಸೇರಿಕೊಳ್ಳುತ್ತೆ. ಆಮೇಲೆ ಕಡಲೆಬೇಳೆ, ಉದ್ದಿನಬೇಳೆ ಒಗ್ಗರಣೆಗೆ ಹಾಕ್ತೀವಲ್ವ, ಅದು ಸಹಿತ ಸೇರಿಕೊಳ್ಳುತ್ತೆ. ಆ್ಯಕ್ಚುಲಿ ನಾನು ಕಡಲೆಬೇಳೆ, ಉದ್ದಿನಬೇಳೆ ಒಗ್ಗರಣೆಗೆ ಪುಳಿಯೋಗರೆಗೆ ಹಾಕಲ್ಲ, ಬರೀ ಕಡಲೆಕಾಯಿ ಬೀಜ ಹಾಕ್ತಾಯಿದ್ದೆ. ಹಾಸನ ಕಡೆ ಎಲ್ಲ ಹಾಗೆ ಮಾಡೋದು. ಈ ಬೆಂಗಳೂರಿನಲ್ಲಿ ಕಡಲೆಬೇಳೆ, ಉದ್ದಿನಬೇಳೆ ಹಾಕ್ತಾರೆ. ಅದರಿಂದ ಈ ರೀತಿ ನಾನು ವಿಡಿಯೋ ಮಾಡಿ ತೋರಿಸಿದ್ದೀನಿ. ಈಗ ಕರಿಬೇವಿನ ಸೊಪ್ಪು ಹಾಕಿರೋದ್ರಿಂದ ಅದು ಸಹಿತ ಗರಿ ಆಗುತ್ತೆ. ಇವಾಗ ಇದನ್ನು ತೆಗೆದು ನಾವು ಆ ಗೊಜ್ಜು ಇಟ್ಕೊಂಡಿದ್ದೀವಲ್ಲ ಆ ಬಾಣಲೆಗೆ ಹಾಕಬೇಕು. ನೋಡಿ ಇವಾಗ ಚೆನ್ನಾಗಿ ಗರಿಯಾಗಿ ಬಂದಿದೆ ಕಡಲೆಕಾಯಿ ಬೀಜ. ಇದನ್ನು ನಾನು ಗೊಜ್ಜಿಗೆ ಹಾಕಿದ್ದೀನಿ. ನೆಕ್ಸ್ಟು ಇನ್ನೊಂದು ಸ್ವಲ್ಪ ಎಣ್ಣೆ ಇಟ್ಕೊಂಡು ಅದಕ್ಕೆ ಸಾಸಿವೆ ಒಗ್ಗರಣೆ. ಇವಾಗ ಕೆಲವರೆಲ್ಲ ಫಸ್ಟು ಒಗ್ಗರಣೆ ಹಾಕಿ ಆಮೇಲೆ ಹುಣಸೆ ರಸ ಹಾಕ್ತಾರೆ. ನಾನು ಈ ಥರ ಮಾಡ್ತೀನಿ. ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ. ಎಲ್ಲದೂ ಒಳ್ಳೆ ಟೇಸ್ಟೇ ಅದರಲ್ಲಿ. ಈಗ ಸಾಸಿವೆ ಹೊಟ್ಟಿದ ಮೇಲೆ ಎಣ್ಣೆಯಲ್ಲಿ ಅದಕ್ಕೆ ಕಡಲೆಬೇಳೆ ಫಸ್ಟ್ ಹಾಕಬೇಕು.
ಕಡಲೆಬೇಳೆ ಸ್ವಲ್ಪ ಹುರ್ಕೊಂಡ್ಮೇಲೆ ಒಂದು 20% ಹುರಿದು ಆದಮೇಲೆ ಅದಕ್ಕೆ ಉದ್ದಿನಬೇಳೆ ಹಾಕಬೇಕು. ಕಡಲೆಬೇಳೆ ಬೇಯೋ ಹೊತ್ತಿಗೆ, ಅದು ಹುರಿದಾಗೋ ಹೊತ್ತಿಗೆ ಮೊದಲೇ ನಾವು ಉದ್ದಿನಬೇಳೆ ಹಾಕಿಬಿಟ್ರೆ ಉದ್ದಿನಬೇಳೆ ಸ್ವಲ್ಪ ಕೆಂಪಾಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ನಾನು ಎಲ್ಲದಕ್ಕೂ ಫಸ್ಟು ಕಡಲೆಬೇಳೆನ ಮೊದಲು ಒಂದು 20 ಸೆಕೆಂಡ್ ಮೊದಲು ಹಾಕ್ಬಿಡ್ತೀನಿ. ಅದೊಂದು ಸ್ವಲ್ಪ ಹುರಿದು ಆದಮೇಲೆ ಅದಕ್ಕೆ ಮತ್ತು ಉದ್ದಿನಬೇಳೆ ಹಾಕ್ತೀನಿ. ಇದು ಸಹ ಒಗ್ಗರಣೆಗೆ. ಇದಕ್ಕೆ ನಾನು ಇಂಗು ಸಹ ಹಾಕ್ತೀನಿ. ಪೇಸ್ಟಿಂಗ್ ಆಗಿರೋದ್ರಿಂದ ನಾನು ಇದಕ್ಕೆ ಹಾಕ್ತೀನಿ. ಇಲ್ಲ ಅಂದರೆ ನಾನು ಪೌಡ್ರ್ ಆಗಿದ್ದರೆ ಗೊಜ್ಜು ಕುದಿಯೋ ಹೊತ್ತಿಗೆ ಹಾಕ್ತಾಯಿದ್ದೆ. ಇದು ಪೇಸ್ಟ್ ಆಗಿರೋದ್ರಿಂದ ಈ ಒಗ್ಗರಣೆ ಜೊತೆ ಅದನ್ನು ಹಾಕ್ತಾಯಿದ್ದೀನಿ. ಇದು ಎಲ್ಲವುದು ಇವಾಗ ಒಗ್ಗರಣೆ ಆ ಪುಳಿಯೋಗರೆ ಗೊಜ್ಜಿಗೆ ಸೇರಿಕೊಳ್ಳುತ್ತೆ. ಇದೆಲ್ಲದನ್ನು ನಾವು ಇವಾಗ ಅದನ್ನು ಸೇರಿಸ್ಬೇಕು. ಒಗ್ಗರಣೆಗೆ ತೆಗೆದು ಹಾಕಿ ಕೊಬ್ಬರಿ ಹಾಕಿ ಮಿಕ್ಸಾಗಿ ಹಾಕಬೇಕಾಗುತ್ತೆ. ಇದು ತುಂಬ ಟೇಸ್ಟ್ ಕೊಡುತ್ತೆ ನೋಡಿ. ಇವಾಗ ಕಡಲೆಬೇಳೆ ಉದ್ದಿನಬೇಳೆನೂ ಹಾಕಿರೋದ್ರಿಂದ ಒಳ್ಳೆ ಟೇಸ್ಟ್ ಇದೆ. ಇದಕ್ಕೆ ನಾವು ಕೊಬ್ಬರಿನೂ ಸಹಿತ ಸೇರಿಸ್ಬೇಕಾಗುತ್ತೆ. ನಾನು ಒಂದು ಅರ್ಧ ಕೊಬ್ಬರಿನ ಸೇರಿಸಿದ್ದೀನಿ. ನೀವು ಎಷ್ಟು ಬೇಕಾದರೂ ಸೇರಿಸ್ಕೋಬೋದು. ಆಮೇಲೆ ಅನ್ನ ಕಲಿಸ್ಬೇಕಾದ್ರೂ ಸಹಿತ ಇದಕ್ಕೆ ಒಗ್ಗರಣೆ ಎಲ್ಲ ಹಾಕೋದಿರುತ್ತೆ. ಆವಾಗ ಒಂದು ಸ್ವಲ್ಪ ಎಣ್ಣೆ ಹಿಡಿಯುತ್ತೆ. ಹಾಗಾಗಿ ನಾನು ಗೊಜ್ಜು ಕುದಿಸ್ಬೇಕಾದ್ರೆ ನಾನು ತುಂಬ ಎಣ್ಣೆ ಹಾಕಿಲ್ಲ. ಯಾವುದೇ ವಸ್ತುವಾಗಲಿ ಎಣ್ಣೆಯಲ್ಲಿ ತುಂಬ ಮುಳುಗೋದಿದೆಯಲ್ಲ, ಅದು ನಮ್ಮ ಆರೋಗ್ಯಕ್ಕೆ ಅಷ್ಟು ಒಳ್ಳೆಯದಲ್ಲೂ ಅಲ್ಲ. ಹಾಗಾಗಿ ನಾನು ಈ ರೀತಿ ಎಣ್ಣೆ ಕಡಿಮೆ ಹಾಕಿ ಮಾಡೋ ಹಾಗೆ ಪುಳಿಯೋಗರೆನ ತೋರಿಸಿದ್ದೀನಿ ನೋಡಿ. ಇವಾಗ ನಾನು ಈ ಥರನೇ ಮಾಡೋದು. ನಾನು ತುಂಬ ಎಣ್ಣೆ ಹಾಕಿ ಎಲ್ಲ ಮಾಡಲ್ಲ. ಇದನ್ನು ನೀವು 6 ತಿಂಗಳುಗಟ್ಟಲೆ ಹೊರಗಡೆ ಇಟ್ಕೋಬೋದು. ಕೊಬ್ಬರಿ ಹಾಕಿದ್ದೀರಾ, ಎಳ್ಳು ಹಾಕಿದ್ದೀರಾ, ಮತ್ತು ಒಗ್ಗರಣೆಗೂ ಸ್ವಲ್ಪ ಎಣ್ಣೆ ಸೇರಿಕೊಂಡಿದೆ. ಮತ್ತು ಕೊಬ್ಬರಿಯಲ್ಲೂ ಸಹಿತ ಎಣ್ಣೆ ಅಂಶ ಇರೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ಎಷ್ಟು ದಿವಸ ಬೇಕಾದರೂ ಇಟ್ಕೋಬೋದು. ಆಮೇಲೆ ಹೆಚ್ಚಿಗೆ ಹಳೆಯ ಪುಳಿಯೋಗರೆ ಗೊಜ್ಜು ಹೆಚ್ಚಿಗೆ ದಿನ ಇಟ್ಟೋಗೋನು ಹಳೆಯ ಗೊಜ್ಜು ತುಂಬ ಚೆನ್ನಾಗಿರುತ್ತೆ. ಒಳ್ಳೆ ಟೇಸ್ಟ್ ಬರುತ್ತೆ ಇದರಲ್ಲಿ. ನೀವು ಮಾಡ್ಕೊಳ್ಳಿ, ಕಮೆಂಟ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲನ್ನು.